ಪುನೀತ್ 10 ವರ್ಷ ಮುಂದಿನ 10 ವರ್ಷ ಅದಕ್ಕೆ ರಾಯಭಾರಿ ಆಗಿದ್ರು ಸೋಮಶೇಖರ್ ರೆಡ್ಡಿ ಅವರೇ ರಾಜ್ಕುಮಾರ್ ಅವ್ರ ಕಾಲ ಬೇರೆ ಈಗಿನ ಕಾಲ ಬೇರೆ. ನಿಮಗೆ ಗೌರವಧನ ಅಂತಂದರೆ ಇಲ್ಲ ನಮ್ಮ ಅಪ್ಪ ದುಡ್ಡಿಸ್ಕೊಂಡಿರಲಿಲ್ಲ, ನಾನು ದುಡ್ಡಿಸ್ಕೊಂಡೆ. ನಾನು ಶಾಲೆಯಲ್ಲಿ ಸರಿಯಾಗಿ ಕಲಿಯೋಕ್ಕಾಗಲಿಲ್ಲ. ಈ ಶಾಲೆ ಬಿಟ್ಟು ಮಕ್ಕಳು ಮತ್ತೆ ಶಾಲೆಗೆ ಬರುವ ಅಭಿಯಾನಕ್ಕೆ ಅವ್ರು ರಾಯಭಾರಿ ಆಗಿದ್ರು. ಪುನೀತ್ ರಾಜ್ಕುಮಾರ್ ಹಾಡಿದ ಬಂದ ಗೌರವಧನವನ್ನು ಅವರು ಉತ್ತರ ಕರ್ನಾಟಕದ 16 ಕನ್ನಡ ಶಾಲೆಗಳಿಗೆ ಕೊಡ್ತಾರೆ. ಕನ್ನಡ ಬಿಟ್ಟು ಬೇರೆ ಭಾಷೆಯಲ್ಲಿ ನೀವು ಅಭಿನಯಿಸ್ತೀರಾ ಅಂತ 8 ವರ್ಷದ ಹುಡುಗ ಪುನೀತ್ ಹೇಳ್ತಾರೆ, ನಮ್ಮ ಅಪ್ಪ ಬೇರೆ ಭಾಷೆಯಲ್ಲಿ ಮಾಡಲ್ಲ, ನಾನು ಯಾಕೆ ಮಾಡಲಿ. ರಾಜ್ಕುಮಾರ್ ಅವ್ರ ಆದರ್ಶ ಪುನೀತ್ ಅಲ್ಲಿ ನೋಡೋದಾದ್ರೆ ರಾಜಕೀಯದಿಂದ ಅವ್ರು ಬಹಳ ಸ್ಪಷ್ಟವಾಗಿ ದೂರ ಇದ್ದಾರೆ. ಅವರು ರಾಜ್ಕುಮಾರ್ ಬಗ್ಗೆ ಬರೆದ ಪುಸ್ತಕವನ್ನು ನರೇಂದ್ರ ಮೋದಿ ಅವರಿಗೆ ಪ್ರೆಸೆಂಟ್ ಮಾಡಿದರು. ಅವರು ಮತ್ತು ಅಶ್ವಿನಿ ಅವರು ಆಗೊಂದು ದೊಡ್ಡ ಊಹಾಪೋಹ ಉಟ್ಕೊಂಡಿತ್ತು, ಅವ್ರು ಬಿಜೆಪಿ ಸೇರ್ತಾರೆ, ಅದಕ್ಕೆ ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡಿದ್ದಾರೆ ಅಂತ ಹೇಳಿ. ನಮ್ಮ ಡಿಜಿಟಲ್ ಪಾರ್ಟ್ನರ್ಸ್ ಶಕ್ತಿ ಸಿಲ್ಕ್ ರೂಟ್, ಯೂನಿಟಿ ಬಿಲ್ಡಿಂಗ್, ಜೆಸಿ ರಸ್ತೆ, ಬೆಂಗಳೂರು. ಮನೆಯಲ್ಲಿ ಕುಳಿತು ಬ್ರಾಹ್ಮಣ ವಧುವರ ಮಿಶ್ರಣಿ ಮಾಡಲು ಒಂದು ಸುವರ್ಣಾವಕಾಶ. ಸಂಪರ್ಕಿಸಿ ಅನುರಾಗ ಮ್ಯಾಟ್ರಿಮೋನಿ. ಜಗತ್ತನ್ನು ನೋಡೋಣ ಬನ್ನಿ, ನಮ್ಮೊಂದಿಗೆ ನಡೆಸಿ ಧಾರ್ಮಿಕ ಯಾತ್ರೆ. ಹೊಸದಿಗಂತ ಡಿಜಿಟಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಗುರುಗಳೇ, ನಾವು ಪುನೀತ್ ರಾಜ್ಕುಮಾರ್ ಬಗ್ಗೆ ಮಾತಾಡ್ತಾ ಇದ್ವಿ. ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ಮತ್ತಷ್ಟು ವಿಷಯಗಳು ಏನಾದರೂ ಇದೆಯಾ? ಕೇಳಿದರೆ ಏನಾದರೂ ಇದೆಯಾ? ಅವರ ಸಮಾಜ ಸೇವೆ ಬಗ್ಗೆ ಮಾತಾಡಿಲ್ಲ ಅಂತ ಹೇಳಿ. ಸಮಾಜ ಸೇವೆ ಬಗ್ಗೆ ಮಾತಾಡೋಣ. ಪುನೀತ್ ಕನ್ನಡದ ಕೋಟ್ಯಾಧಿಪತಿ ಸೀಟಲ್ಲಿ ಕೂತಾಗ ಎದುರಿಗಿರುವವರನ್ನು ಎಷ್ಟು ಪ್ರೀತಿಯಿಂದ ಗೌರವದಿಂದ ಮಾತಾಡಿಸಿ ಅವ್ರಿಗೊಂದು ಆತ್ಮವಿಶ್ವಾಸ ತುಂಬುವ ಹಾಗೆ ಮಾಡ್ತಾ ಇತ್ತು. ಅದು ನೋಡಿದೀವಿ. ಅದು ಅವರ ಶಕ್ತಿ, ಅದು ಅವರ ಖಂಡಿತ ಶಕ್ತಿ. KMFಗೆ ಡಾಕ್ಟರ್ ರಾಜ್ಕುಮಾರ್ ಅವರು ರಾಯಭಾರಿಯಾಗಿದ್ದರು. 1996ರಲ್ಲಿ ರಾಯಭಾರಿಯಾಗಿ ಒಂದು ದೂರದರ್ಶನ ಅವರು ಜಾಹೀರಾತಿನಲ್ಲಿ ಕಾಣಿಸ್ಕೊಂಡಿದ್ದು ಅದೇ ಮೊದಲು ಅದೇ ಕೊನೆ. 2006ರಲ್ಲಿ ರಾಜ್ಕುಮಾರ್ ಹೋದ ಮೇಲೆ KMFಗೆ ಇನ್ಯಾರು ರಾಯಭಾರಿಗಳು ಇರಲಿಲ್ಲ. 2011ರಲ್ಲಿ ಸೋಮಶೇಖರ್ ರೆಡ್ಡಿ ಅವರು KMFನ ಅಧ್ಯಕ್ಷರಾಗಿದ್ದರು. ಅವ್ರು ಪುನೀತ್ ರಾಜ್ಕುಮಾರ್ನ ನೀವು ರಾಯಭಾರಿಯಾಗಿ ಅಂತ ಕೇಳಿದ್ರು. ಪುನೀತ್ 10 ವರ್ಷ ಮುಂದಿನ 10 ವರ್ಷ ಅದಕ್ಕೆ ರಾಯಭಾರಿ ಆಗಿದ್ರು KMFಗೆ. ಸೊ ಅವಾಗ ಸೋಮಶೇಖರ್ ರೆಡ್ಡಿ ಅವರೇ ರಾಜ್ಕುಮಾರ್ ಅವ್ರ ಕಾಲ ಬೇರೆ ಈಗಿನ ಕಾಲ ಬೇರೆ, ನಿಮಗೆ ಗೌರವಧನ ಅಂತಂದರೆ ಇಲ್ಲ ನಮ್ಮ ಅಪ್ಪ ದುಡ್ಡಿಸ್ಕೊಂಡಿರಲಿಲ್ಲ, ನಾನು ದುಡ್ಡಿಸ್ಕೊಳಲ್ಲ ಯಾವ ಕಾರಣಕ್ಕೂ ಅಂತ ಹೇಳಿ. ಆಮೇಲೆ ಗುಡ್ ಲೈಫ್ ಟೆಟ್ರೋಪ್ಯಾಕ್ ಅಂತ ಹೇಳಿ ನಂದಿನಿಯ ಒಂದು ಪ್ರಾಡಕ್ಟ್ ಬಂತು. ಅದಕ್ಕೊಂದು ಸ್ಪೆಷಲ್ ಆ್ಯಡ್ ಬೇಕು ಅಂತ ಹೇಳಿ ಅದು ದೇವರಾಯದುರ್ಗದ ಹತ್ತಿರ ಒಂದು ಹಳ್ಳಿ, ಇಲ್ಲಿ ಇದರ ಶೂಟಿಂಗು. ಪುನೀತ್ ಅವರ 2 ಬಹಳ ಮುಖ್ಯವಾದ ಸಿನಿಮಾ ಶೂಟಿಂಗ್ ಆಗ್ತಾ ಇತ್ತು. ಹೀಗೆ ಟೆಟ್ರೋಪ್ಯಾಕ್ಗೆ ಅಂತಂದಾಗ ಅವರು 3 ದಿನ ಶೂಟಿಂಗನ್ನು ಕ್ಯಾನ್ಸಲ್ ಮಾಡಿ ಆ ಕುಗ್ರಾಮಕ್ಕೆ ಬಂದು ಬೆಳಗ್ಗೆ 8 ಗಂಟೆಗೆ ಸೆಟ್ಟಿಗೆ ಬಂದರೆ ಸಾಯಂಕಾಲ 6 ಗಂಟೆವರೆಗೂ ಮತ್ತು ಗ್ರಾಮೀಣ ಭಾಗದ ಮಕ್ಕಳ ಜೊತೆಗೆ ಬೆರೆತು ಅಭಿನಯಿಸಿದ್ರು. ಅದು ಇದಕ್ಕೂ ಅವ್ರು 1 ಪೈಸೆ ನಯ ಪೈಸೆ ಇಸ್ಕೊಡ್ಲಿಲ್ಲ ಈ ಥರದ ಶೂಟಿಂಗಿಗೂ ಕೂಡ. ಸೊ ರೈತರು ಫೋರಮ್ ಫಾರ್ ದಿ ಫೀಡ್ ಫಾರ್ಮರ್ ಅಂತ ಹೇಳಿ ಒಂದು ವೇದಿಕೆ ಮಾಡ್ಕೊಂಡಿದ್ರು. ಈ ವೇದಿಕೆಗೆ ಕೂಡ ಅವರು ರಾಯಭಾರಿಗಳಾಗಿ ರೈತರನ್ನ ನೇರವಾಗಿ ರೈತರಿಗೆ ಹಣ ಸಿಕ್ಕಬೇಕು ಅನ್ನುವ ಇದರಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ರು. ಆ ಥರದ ಸೋಷಿಯಲ್ ಕಾಸ್ಗೆ ಬಹಳ ಮುಖ್ಯವಾಗಿ ನಂಗೆ ನೆನಪಿರೋದು 2019ರಲ್ಲಿ ಉತ್ತರ ಕರ್ನಾಟಕದಲ್ಲಿ ಪ್ರವಾಹ ಉಂಟಾಗಿ ಭಾರೀ ಅನಾಹುತಗಳಾದಾಗ 5 ಲಕ್ಷ ರೂಪಾಯಿಗಳನ್ನು ಅವರು ಮುಖ್ಯಮಂತ್ರಿಗಳ ಇದಕ್ಕೆ ಕೊಟ್ಟಿದ್ರು, ಫಂಡ್ಗೆ ಕೊಟ್ಟಿದ್ರು. ಆಮೇಲೆ ಪುನೀತ್ಗೆ ಒಂದು ಬಹಳ ಆಸಕ್ತಿ ಇದ್ದ ವಿಷಯ, ಅದನ್ನ ಅವ್ರು ಬಹಳ ಕಡೆ ಹೇಳಿದ್ದಾರೆ. ನಾನು ಶಾಲೆಯಲ್ಲಿ ಸರಿಯಾಗಿ ಕಲಿಯೋಕ್ಕಾಗಲಿಲ್ಲ. ಈ ಶಾಲೆ ಬಿಟ್ಟು ಮಕ್ಕಳು ಮತ್ತೆ ಶಾಲೆಗೆ ಬರುವ ಅಭಿಯಾನಕ್ಕೆ ಅವ್ರು ರಾಯಭಾರಿ ಆಗಿದ್ರು. ಅನೇಕ ಶಿಕ್ಷಣದ ಹಕ್ಕು ಜಾಹೀರಾತಿನಲ್ಲಿ ಅವರು ಕಾಣಿಸ್ಕೊಂಡಿದ್ರು. ಇದು ಅವರ ಸಾಮಾಜಿಕ ಇದು. ಅವರು ರಾಯಭಾರಿ ಆಗಿರೋದು ಆಟದಲ್ಲಿ ಕೂಡ ಇತ್ತು. ಅವರು RCBಯ ರಾಯಭಾರಿಯಾಗಿ ಕೂಡ ಕೆಲಸ ಮಾಡಿದ್ರು. ಹೌದು. ಆಮೇಲೆ ಬೆಂಗಳೂರು ಫುಟ್ಬಾಲ್ ಕ್ಲಬ್ನ ಒಂದು ಟೀಮನ್ನು ಕೊಂಡುಕೊಂಡಿದ್ರು ಅವರು ಬೆಂಗಳೂರು. ಈ ಥರದಲ್ಲಿ ಅವರು ತೊಡಗಿಸ್ಕೊಂಡಿದ್ರು. ಆಮೇಲೆ 2020ರಲ್ಲಿ ಚಾಮರಾಜನಗರದ ಜಿಲ್ಲಾ ಉಸ್ತುವಾರಿ ಸಚಿವರು ಸುರೇಶ್ ಕುಮಾರ್
ಸುರೇಶ್ ಕುಮಾರ್ ಅವರು ಚಾಮರಾಜನಗರಕ್ಕೆ ಯಾರು ರಾಯಭಾರಿಗಳಿಲ್ಲ, ಈ ಜಿಲ್ಲೆಗೆ ರಾಯಭಾರಿ ಯಾರು ಇರಲ್ಲ ಆ್ಯಕ್ಚುಲಿ. ಆದರೆ ಚಾಮರಾಜನಗರ ಹಿಂದುಳಿದ ಜಿಲ್ಲೆ ಅಂತ ಹೇಳಿ ಇದ್ದಿದ್ದರಿಂದ ಪುನೀತ್ಗೊಂದು ಸಾಕ್ಷ್ಯಚಿತ್ರ ಮಾಡಿಕೊಡಿ ಅಂತ ಹೇಳಿದಾಗ ಅವರು ಇದು 1 ಪೈಸನ್ನು ತಗೊಳ್ದಾನೆ ಹುಲಿಗಳ ನಾಡು ಚಾಮರಾಜನಗರ ಅಂತ ಹೇಳಿ ಒಂದು ಡಾಕ್ಯುಮೆಂಟ್ರಿಯನ್ನು ಮಾಡಿಕೊಟ್ಟಿದ್ರು. ಸಾರ್ವಜನಿಕ ಸಾರಿಗೆ BMTCಯ ಕೂಡ ಅವರು ರಾಯಭಾರಿಗಳಾಗಿದ್ದರು. ಅಷ್ಟು ಜನಪ್ರಿಯತೆಯ ತುತ್ತ ತುದಿ ಇದ್ದ ಕಾಲದಲ್ಲಿ BMTCನಲ್ಲಿ ಪ್ರಯಾಣ ಮಾಡಿ ಅದರ ಶೂಟಿಂಗನ್ನು ಮಾಡಿ ಒಂಥರ ಎಲ್ಲರಿಗೂ ಮಾದರಿ ಆಗಿದ್ರು. ಆಮೇಲೆ ಬಹಳ ಜನಕ್ಕೆ ಗೊತ್ತಿಲ್ಲದಿರೋದು ಅವರ ಬ್ಯಾನರ್ನಲ್ಲಿ ಪುನೀತ್ ರಾಜ್ಕುಮಾರ್ ಹಾಡಿದ ಬಂದ ಗೌರವಧನವನ್ನು ಅವರು ಉತ್ತರ ಕರ್ನಾಟಕದ 16 ಕನ್ನಡ ಶಾಲೆಗಳಿಗೆ ಕೊಡ್ತಾ ಬಂದಿದ್ರು, ದೇಣಿಗೆಯಾಗಿ ಕೊಡ್ತಾ ಬಂದಿದ್ರು ಅವ್ರ ಹಾಡಿನ ಪ್ರತಿಯೊಂದಕ್ಕೆ ಕೂಡ. ಕರೋನಾ 2ನೇ ಅಲೆ 1ನೇ ಅಲೆಯಲ್ಲಿ ಕೂಡ ಅವ್ರು ರಾಯಭಾರಿಯಾಗಿ ಕಾಣಿಸ್ಕೊಂಡಿದ್ರು. LED ಬಲ್ಬ್ನ ಜಾಹೀರಾತಲ್ಲಿ ಕಾಣಿಸ್ಕೊಂಡಿದ್ರು. 2014, 2018 2 ಚುನಾವಣೆಗಳಿಗೆ ಅವರು ಮತದಾನ ಮಾಡಿ ಎನ್ನುವುದಕ್ಕೆ ರಾಯಭಾರಿಯಾಗಿ ಪ್ರಚಾರ ಮಾಡಿದರು. ಆಮೇಲೆ ತುಂಬ ಕಡೆ ಬಂದಿರೋ ಹಾಗೆ 26 ಅನಾಥಾಶ್ರಮ, 45 ಉಚಿತ ಶಾಲೆಗಳು, 16 ವೃದ್ಧಾಶ್ರಮ, 19 ಗೋಶಾಲೆಗಳು, ಹೀಗೆ ಸರಿಸುಮಾರು 1800 ಮಕ್ಕಳ ಯೋಗಕ್ಷೇಮದ ಜವಾಬ್ದಾರಿಯನ್ನು ಪುನೀತ್ ರಾಜ್ಕುಮಾರ್ ಒಪ್ಕೊಂಡಿದ್ರು. ರಣವಿಕ್ರಮ ಒಂದು ಸಿನಿಮಾದಲ್ಲಿ ಒಬ್ಬರು ಜೂನಿಯರ್ ಆರ್ಟಿಸ್ಟು ಬಂದು ಏನೋ ಕಷ್ಟ ಇದೆ, ಏನೋ ಒಂದು ಅದು ಬಹಳ ಕಷ್ಟ ಅಂತ ಪುನೀತ್ ಹತ್ರ ಹೇಳ್ಕೊಂಡಿದ್ದಲ್ಲ. ಅದೋ ವಿಷಯಕ್ಕೆ ಬಂದಾಗ ಪುನೀತ್ ಕೂಡಲೇ ಅವ್ರಿಗೆ ಚೆಕ್ ಬರ್ಕೊಟ್ಟು SLC-ವರೆಗೂ ಈ ಮಗುವಿನ ವಿದ್ಯಾಭ್ಯಾಸದ ಜವಾಬ್ದಾರಿ ನಂದು ಅಂತ ತಗೊಂಡಿದ್ರು. ಆಮೇಲೆ ತುಂಬ ಕಡಿಮೆ ಖರ್ಚಿನಲ್ಲಿ, ಅದು ಬಹಳ ಜನಕ್ಕೆ ಗೊತ್ತಿಲ್ಲದೆ ಇರೋದು, ರಾಜ್ಕುಮಾರ್ ಲರ್ನಿಂಗ್ ಆ್ಯಪನ್ನು ಅವರು ಬಿಡುಗಡೆ ಮಾಡಿದರು, ಕನ್ನಡವನ್ನು ಸುಲಭವಾಗಿ ಕಲಿಯೋದಕ್ಕೆ ಕೂಡ. ಆಮೇಲೆ ಅದು ಕಷ್ಟ ಸುಖ ಅಂತ ಬಂದು ಕೇಳಿದಾಗೆ ಪುನೀತ್ ಕೊಡುಗೈ ದಾನದ ಅನೇಕ ವಿಷಯಗಳಿದೆ. ಎಸ್ಪೆಷಲಿ ದಾವಣಗೆರೆ ಹತ್ರ ಒಬ್ಬರು ಮಹಿಳೆಗೆ ಕಿಡ್ನಿ ಆಪ್ರೇಷನ್ಗೆ 15 ಲಕ್ಷ ರೂಪಾಯಿ ಅಲ್ಲ, ಆನ್ ದ ಸ್ಪಾಟ್ ಅವ್ರು ಎತ್ಕೊಟ್ಟಿದ್ದು. ರಾಜ್ಕುಮಾರ್ ಅವರ ಕನಸು ಶಕ್ತಿಧಾಮ. ಪಾರ್ವತಮ್ಮ ರಾಜ್ಕುಮಾರ್ ಅವರು 1998ರಲ್ಲಿ ಅದು ಹಿಂದುಳಿದ ಮಹಿಳೆಯರಿಗೆ ಪ್ರಧಾನವಾಗಿ ಶಕ್ತಿಧಾಮ ಮಾಡಿದ್ದು. ಸುಮಾರು 4000 ಮಹಿಳೆಯರಿಗೆ ಅಲ್ಲಿ ಪುನರ್ವಸತಿ ವ್ಯವಸ್ಥೆಯನ್ನು ಮಾಡಿದರು. ಪುನೀತ್ ಈ ಶಕ್ತಿಧಾಮಕ್ಕೆ ಬಹಳ ದೊಡ್ಡ ಶಕ್ತಿಯಾಗಿದ್ದರು. 1998ರಲ್ಲಿ ಯಾವುದೋ ಪ್ರಜಾವಾಣಿ ಪತ್ರಿಕೆಯಲ್ಲಿ ಸುಮಾರು 800 ಮಹಿಳೆಯರು ವೇಶ್ಯ ನಿರ್ಮೂಲನ ಇದರಿಂದಾಗಿ ಪ್ರಧಾನ ವಾಹಿನಿಗೆ ಬರೋದಕ್ಕೆ ಸಿದ್ಧರಿದ್ದಾರೆ, ಆದರೆ ಅವರಿಗೆ ಜೀವನೋಪಾಯ ಏನೂ ಇಲ್ಲ ಅಂತ ಹೇಳಿ ಪೇಪರಲ್ಲಿ ಯಾರೋ ಬರೆದ ಆರ್ಟಿಕಲ್. ಈ ಆರ್ಟಿಕಲನ್ನು ಓದಿ ಪುನೀತ್ ಸಂಬಂಧಪಟ್ಟ DC-ಗೆ ಫೋನ್ ಮಾಡಿ ಆ 800 ಜನಕ್ಕೆ ಈ ಶಕ್ತಿಧಾಮದಲ್ಲಿ ಪುನರ್ವಸತಿ ವ್ಯವಸ್ಥೆಯನ್ನು ಮಾಡಿದರು. ಅದು ಅನೇಕ ಸಲ ಶಕ್ತಿಧಾಮಕ್ಕೆ ಮಾಡಿದರು. ಅದು ದಾಖಲೆಗಳ ಪ್ರಕಾರನೇ ಅವರು ಕನ್ನಡದ ಕೋಟ್ಯಾಧಿಪತಿಯ ಮೊದಲ ಸೀಸನ್ನಲ್ಲಿ ಅವರಿಗೆ ಸಂಭಾವನೆಯಾಗಿ ಬಂದ 18 ಲಕ್ಷ ರೂಪಾಯಿಯ ಪೂರ್ತಿ ಹಣಕ್ಕೆ 2 ಲಕ್ಷ ರೂಪಾಯಿ ಸೇರಿಸಿ 20 ಲಕ್ಷ ರೂಪಾಯಿಗಳನ್ನು ಶಕ್ತಿಧಾಮಕ್ಕೆ ಅವರು ಕೊಟ್ಟಿದ್ದರು. ಪ್ರತಿ ರಾಜ್ಕುಮಾರ್ ಹುಟ್ಟುಹಬ್ಬನೂ ಅವರು ಶಕ್ತಿಧಾಮದಲ್ಲೇ ಆಚರಣೆ ಮಾಡಿದ್ದಾರೆ. ಹಾಗಾಗಿ ಆಮೇಲೆ ಅವರು ಪ್ರತಿ ಸಲ ವಿದೇಶಕ್ಕೆ ಹೋಗಿ ಬಂದಾಗ ಕೂಡ ವಿದೇಶದಿಂದ ಬಿಸ್ಕೆಟು ಚಾಕ್ಲೇಟು ಏನಾರು ತೊಗೊಂಡು ಬಂದು ಶಕ್ತಿಧಾಮದ ಮಕ್ಕಳಿಗೆ ಅವರು ಹಂಚಿದ್ದ ಉದಾಹರಣೆಗಳು ಇದೆ. ಮತ್ತು ಪುನೀತ್ ರಾಜ್ಕುಮಾರ್ ಕನ್ನಡ ಹೋರಾಟಗಳ ಬಗ್ಗೆ ಮಾತಾಡ್ಬೇಕಾದ್ರೆ ಗೋಕಾಕ್ ಚಳುವಳಿಯಿಂದ ಅವರು ತಂದೆಯವ್ರ ಜೊತೆಗೆ ಆ ಹೋರಾಟದಲ್ಲಿ ಇದ್ದವರು. ದೊಡ್ಡಬಳ್ಳಾಪುರದಲ್ಲಿ ಅನೇಕ ಇದನ್ನು ಇಟ್ಟವರು. ಅವಾಗ ನಾನು ಕಳಿಸಲ ಕೂಡ ಅದನ್ನು ಹೇಳಿದೆ. 8 ವರ್ಷದ ಹುಡುಗ ಪುನೀತನ್ನ ಯಾರೋ ಸಂದರ್ಶನ, ಅವ್ರ ಮೊದಲ ಸಂದರ್ಶನ. ಅದರಲ್ಲಿ ಬಹಳ ತಮಾಷೆ ಆಗಿದೆ ಆ ಪ್ರಶ್ನೆಗಳು. ಆ ವಯಸ್ಸಿಗೆ ಏನು ಬೇಕು ಅದರಲ್ಲಿ ಒಂದು ಪ್ರಶ್ನೆ ಕೇಳಿದ್ದಾರೆ, ಕನ್ನಡ ಬಿಟ್ಟು ಬೇರೆ ಭಾಷೆಯಲ್ಲಿ ನೀವು ಅಭಿನಯಿಸ್ತೀರಾ ಅಂತ. 8 ವರ್ಷದ ಹುಡುಗ ಪುನೀತ್ ಹೇಳ್ತಾರೆ, ನಮ್ಮ ಅಪ್ಪ ಬೇರೆ ಭಾಷೆಯಲ್ಲಿ ಮಾಡಲ್ಲ, ನಾನು ಯಾಕೆ ಮಾಡಲಿ. ಅದು ಅಂದರೆ ಈ ಕನ್ನಡ ಅಭಿಮಾನ ಅನ್ನೋದು ಆಗಿಂದಲೂ ಅವರಿಗೆ ಬಹಳ ಇದ್ದು. ಕಾವೇರಿ ಚಳುವಳಿ ಸಂದರ್ಭದಲ್ಲಿ ಕೂಡ ಅವ್ರು ಬಹಳ
ನೇರವಾಗಿ ಇದ್ದಂಥವ್ರು. ಆಮೇಲೆ ರಾಜ್ಕುಮಾರ್ ಅವ್ರ ಆದರ್ಶ ಪುನೀತ್ ಅಲ್ಲಿ ನೋಡೋದಾದ್ರೆ ರಾಜಕೀಯದಿಂದ ಅವ್ರು ಬಹಳ ಸ್ಪಷ್ಟವಾಗಿ ದೂರ ಇದ್ದಂಥವ್ರು. ಸ್ವತಃ ಅವರ ಅತ್ತಿಗೆ ಗೀತಾ ಚುನಾವಣೆಗೆ ನಿಂತಾಗ ಕೂಡ ಬಹಳ ಸ್ಪಷ್ಟವಾಗಿ ನಾನು ಚುನಾವಣಾ ಪ್ರಚಾರಕ್ಕೆ ಬರೋದಿಲ್ಲ, ಇದು ಕುಟುಂಬದ ವಿಷಯ ಅಲ್ಲ ಇದು. ಅಣ್ಣ ಅವ್ರು ಯಾವತ್ತೂ ರಾಜಕೀಯದಿಂದ ದೂರ ಇದ್ರು ಅಂತ ಹೇಳಿ ಆ ಥರದ ದೂರ ಇದ್ರು. 2019ರಲ್ಲಿ ಸುಮಲತಾ ಅಂಬರೀಷ್ ತಾಗ ಯಶು ದರ್ಶನ್ ಎಲ್ಲರೂ ಪ್ರಚಾರಕ್ಕೆ ಬಂದಾಗ ಸುಮಲತಾ ಅಂಬರೀಷ್ ಅವರೇ ಪುನೀತ್ ರಾಜ್ಕುಮಾರ್ನ ಕೇಳಿದಾಗ ಕೂಡ ನಾನು ಚುನಾವಣಾ ಪ್ರಚಾರಕ್ಕೆ ಯಾರ ಪರವಾಗೂ ಬರಲ್ಲ, ನಿಮ್ಮ ಪರವಾಗಿ ಅಂತಲ್ಲ, ಯಾರ ಪರವಾಗೂ ಬರಲ್ಲ, ನಾನು ಕಲೆಯ ಮೂಲಕನೇ ಗುರುತಿಸ್ಕೊಳ್ತೀನಿ ಅಂತ ಅವರು ರಾಜ್ಕುಮಾರ್ ಬಗ್ಗೆ ಬರೆದ ಪುಸ್ತಕವನ್ನು ನರೇಂದ್ರ ಮೋದಿ ಅವರಿಗೆ ಪ್ರೆಸೆಂಟ್ ಮಾಡಿದರು. ಅವರು ಮತ್ತು ಅಶ್ವಿನಿ ಅವರು ಆಗೊಂದು ದೊಡ್ಡ ಊಹಾಪೋಹ ಉಟ್ಕೊಂಡಿತ್ತು, ಅವ್ರು BJP ಸೇರ್ತಾರೆ, ಅದಕ್ಕೆ ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡಿದ್ದಾರೆ ಅಂತ ಹೇಳಿ. ಅವ್ರು ಮುಂದಿನ ಪತ್ರಿಕಾಗೋಷ್ಠಿಯಲ್ಲಿ ಅದನ್ನು ಬಹಳ ಸ್ಪಷ್ಟವಾಗಿ ಹೇಳಿದರು, ನಾನು ರಾಜಕೀಯ ತಂದೆ ಪುಸ್ತಕ ಅಂತ ಹೇಳಿ ನಾನು ನರೇಂದ್ರ ಮೋದಿ ಅವರಿಗೆ ಕೊಟ್ಟಿದ್ದೇನೆ ಹೊರತು ಯಾವತ್ತೂ ನಾನು ರಾಜಕೀಯಕ್ಕೆ ಬರುವ ಪ್ರಶ್ನೆ. ಆಮೇಲೆ ಅಣ್ಣವರ ಇನ್ನೊಂದು ಗುಣ ಅವ್ರ ಹತ್ರ ಇದ್ದಿದ್ದು ಬಟ್ಟಂಗಿತನ, ಹೊಗಳಿಕೆ, ಇವೆಲ್ಲ ಅವ್ರಿಗೆ ಇಷ್ಟ ಆಗ್ತದೆ.